ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸಂಜೆ ನೀರು ಹಾಕೋಕ್ಕೆ ಮೇಲೆ ಬಂದೆ. ತುಂಬ ದಿನ ಆಗೋಯಿತು, 4-5 ದಿನದಿಂದ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆಂದರೆ ಟೆರೆಸ್ಗೆ ಹೋಗೋದು ವಿಡಿಯೋ ಮಾಡೋಣ ಅಂತ ನನ್ನ ಕೆಲಸಗಳೆಲ್ಲ ಮುಗಿಸಿ ವಿಡಿಯೋ ಮಾಡೋಷ್ಟರಲ್ಲಿ ಬೇಗ ಹೋಗೋಷ್ಟರಲ್ಲಿ 8 ಗಂಟೆ ಹೋಗುತ್ತೆ, 8-9 ಆಗೋಗಿರುತ್ತೆ. ತುಂಬ ಬಿಸಿಲು ಶುರು ಆಗಿಬಿಟ್ಟಿರುತ್ತೆ. ಅಷ್ಟರಲ್ಲಿ ಒಂಥರ ಚುರು ಅನ್ನೋ ಬಿಸಿಲು ಚರ್ಮಕ್ಕೆ ತಾಕಿದಾಗ ಅದೊಂಥರ ಇರಿಟೇಟ್ ಆಗೋ ಒಂಥರ ಇಚ್ಚಿಂಗ್ ಬರುವಂತಹ ಬಿಸಿಲು. ಹಾಗಾಗಿ ಸ್ವಲ್ಪ 3-4 ದಿನದಿಂದ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ಇವತ್ತು ಈವ್ನಿಂಗೆ ಸಂಜೆ ನೀರು ಹಾಕೋಕ್ಕೆ ಹೋದ್ನಲ್ಲ, ಆವಾಗಲೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆ ನಾನು ನೀರು ಹಾಕಿರಲ್ಲ. ದಿನ ಸಂಜೆ ಒಂದು 4:15ಗೆ ಟೆರೆಸಿಗೆ ಬಂದರೆ ಒಂದು 6:30 ತನಕನೂ ನಾನು ಟೆರೆಸ್ ಮೇಲೆ ಸ್ಪೆಂಡ್ ಮಾಡ್ತೀನಿ ಟೈಮ್ನ. ನೀರು ಹಾಕೋದಿರ್ಬೋದು, ಇಲ್ಲಾಂದರೆ ಕಳೆ ತೆಗೆಯೋದಿರ್ಬೋದು, ಮತ್ತು ಕೆಲವು ಗಿಡಗಳು ರೀಪಾಟ್ ಬೇಕಾಗುತ್ತೆ ಪುಟ್ ಪ್ಲ್ಯಾಂಟ್ಗೆ ಅಂಥದ್ದಿರ್ಬೋದು, ಮತ್ತು ಪ್ರೊಪೋಗೇಟ್ ಮಾಡ್ಕೊಳ್ಳೋದು ಕೆಲವು ಗಿಡಗಳನ್ನ. ಹೀಗೆ ಅಂದರೆ ಈಗ ಸ್ವಲ್ಪ ಕೆಲಸ ಕಮ್ಮಿನೇ ಇದೆ ಅಂತ ಅಂದ್ಕೊಳ್ಬೋದು ನೀವು. ಯಾಕೆ ಅಂತಂದರೆ ಮಳೆ ಶುರು ಆಗಲಿಲ್ಲ. ದಿನಾ ಸಂಜೆ ಮಳೆ ಬರೋ ಥರ ಆಗುತ್ತೆ, ಮಳೆ ಬರಲ್ಲ. ಆದರೆ ಆ ಥರ ಆಗಿದೆ. ಮತ್ತು ನೋಡಿ, ಇಲ್ಲಿ ಇದು ಸಂಜೆ ನಾನು ಬಂದಾಗಲೇ ಇಲ್ಲೆಲ್ಲ ನೋಡ್ತಿರ್ಬೋದು, ಬಕೆಟು ಮತ್ತು ಮಾಪೆಲ್ಲ ನೋಡ್ತಿರ್ಬೋದು. ಎಲ್ಲ ಟೆರೆಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನೀರು ಹೋಗೋಕ್ಕೆ ಬಿಡಲ್ಲ ಪೈಪಲ್ಲಿ, ಮಣ್ಣು ತುಂಬ ಇರೋದ್ರಿಂದ ಮಾಪಿಂಗ್ ಮಾಡಿ ಪುನಃ ಅದೇ ನೀರನ್ನು ಗಿಡಗಳಿಗೆ ಹಾಕಿಬಿಟ್ಟು ಹೋಗ್ತೀನಿ. ಅದೇ ಥರ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮತ್ತು ತುಂಬ ಸೊಪ್ಪು ಸಿಕ್ತು ಇವತ್ತು ಗಿಡಗಳಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲೆಡಿಯಮ್ ಪ್ಲ್ಯಾಂಟ್. ಇದು ಫುಲ್ ಲೀಫ್ ರೆಡ್ ಇರುತ್ತೆ, ಹೊಸ ಲೀಫ್ ಇದು ಹಳೇದಾಗಿದೆ. ಇನ್ನೂ ಮಳೆ ಬಂದಿದ್ದರೆ ತುಂಬ ದೊಡ್ಡದಾಗಿ ಎಲೆಗಳು ತುಂಬ ಚೆನ್ನಾಗಿ ಆಗ್ತಾಯಿತ್ತು ಈ ಎಲೆಗಳೆಲ್ಲ. ಯಾಕಂದರೆ ಮಳೆ ನೀರಿಗೆ ತುಂಬ ಅಗಲ ಆಗ್ತವೆ ಈ ಗಿಡಗಳು, ಕೆಲೆಡಿಯಮ್ ಗಿಡಗಳು. ಹಾಗಾಗಿ ಇಲ್ಲಿ ನೋಡಿ, ಮಳೆ ಇಲ್ಲ ಮತ್ತು ತುಂಬ ನೀರು ಕೇಳ್ತಾ ಇದೆ ಎಲ್ಲ ಗಿಡಗಳು. ಸಂಜೆ ಅಷ್ಟರಲ್ಲಿ ಬಾಡೋಗಿರುತ್ತೆ ಎಲ್ಲ ಗಿಡನೂ ಕೂಡ. ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಬೋಗನ್ ವಿಲ್ಲನೂ ಅಷ್ಟೇ ತುಂಬ ಬಾಡೋಗಿರುತ್ತೆ. ಮತ್ತು ನನಗೆ ಟೆರೆಸಲ್ಲಿ ಕೆಲವು ರೀಪಾಟಿಂಗ್ ಕೆಲಸಗಳು ಮತ್ತು ಎಲ್ಲ ಕೆಲಸಗಳು ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಇನ್ನು ನಾನು ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಗ್ರೌಂಡ್ ಫ್ಲೋರಿಂದ ಎಲ್ಲನೂ ಮೇಲೆ ತರಬೇಕು. ಸ್ವಲ್ಪ ಲಿಫ್ಟ್ದು ಮೋಟ್ರ್ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನು 2 ಡೇಸ್ ಆಗುತ್ತೆ ಅವರು ಸರ್ವಿಸ್ ಬಂದು ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಪ್ಲ್ಯಾಂಟ್ಸ್ನ ಅರೇಂಜ್ ಮಾಡ್ತಾಯಿದೆ. ಈಗ ಯಾವುದೂ ಸಾಧ್ಯ ಆಗಿಲ್ಲ, ಯಾಕೆ ಅಂತಂದರೆ ತುಂಬ ಬಿಸಿಲಿರೋದ್ರಿಂದ ಮತ್ತು ಮಳೆ ಕಡಿಮೆ ಇರೋದ್ರಿಂದ. ನೋಡಿ, ಇದು ಒಂದೇ ಸತಿ 3 ಹೂವು ಬ್ಲೂಮ್ ಆಗಿದೆ ಇದರಲ್ಲಿ. ಇದು 2ನೇ ಸಲ ಬಿಡ್ತಾ ಇರೋದು. ಫಸ್ಟು 1 ಹೂ ಬಿಡ್ತು, ಆಮೇಲೆ 3 ಒಟ್ಟಿಗೆ ಬಿಟ್ಟಿದೆ. ಇದು ಎಲ್ಲರೂ ನೋಡಿರ್ತೀರಿ, ನನ್ನ ಗಾರ್ಡನ್ ವಿಡಿಯೋ ನೋಡೋರು ಎಲ್ಲರೂ ಈ ಪ್ಲ್ಯಾಂಟನ್ನು ನೋಡಿರ್ತೀರಿ. ಮತ್ತು ಎಲ್ಲ ಬಾಡೋಗಿದೆ ಗಿಡಗಳೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನೀರು ಹಾಕಿದ್ದೀನಿ, ಹಂಗಿದ್ರು ಎಲ್ಲ ಬಾಡೋಗಿದೆ. ಇನ್ನೊಂದು ರೌಂಡು ನೀರೆಲ್ಲನ ಹಾಕಿ ಮತ್ತು ಹೋಗುವಾಗ 2 ಸತಿ ಹಾಕ್ತೀನಿ ನಾನು ಪುನಃ. ಯಾಕಂದರೆ ಬೆಳಗ್ಗೆ ಬಂದು ಪುನಃ ಹಾಕಲ್ಲ ನಾನು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಲೋಟಸ್ನ ರೀಪಾಟ್ ಮಾಡಿದ್ದೀನಿ, ತುಂಬ ಟ್ಯೂಬರ್ಸ್ನ ತೆಗೆದಿದ್ದೆ, ತುಂಬ ಗಿಡಗಳನ್ನ ರೀಪಾಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು, ಕೆಲವು ಫ್ಲವರಿಂಗ್ ಆಗ್ತಾನೆ ಸೇಲ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ಮೈಸೂರವರು ತುಂಬ ಲೋಕಲ್ ಇಲ್ಲಿ ಯಾರೇ ಇರ್ತಾರೆ ಅವರೆಲ್ಲ ನರ್ಸರಿಯವರು. ಫ್ಲವರಿಂಗ್ ಆದ ತಕ್ಷಣ ಅವರು ಪಿಕ್ಚರ್ನ ಕಳ್ಸೋಕೆ ಹೇಳ್ತಾರೆ, ಫೋಟೋ ಕಳ್ಸೋಕೆ ಹೇಳ್ತಾರೆ. ಕಳ್ಸಿದ ತಕ್ಷಣ ಅದಕ್ಕೆ ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಯಾವುದ್ರಲ್ಲೂ ಹೆಚ್ಚು ಫ್ಲವರ್ ಇರಲ್ಲ. ರೀಪಾಟಿಂಗ್ದೇ ಹೆಚ್ಚು ನೋಡ್ತೀರಾ ನನ್ನ ಗಾರ್ಡನಲ್ಲಿ ನೀವು. ಫ್ಲವರ್ ಬಂದ ತಕ್ಷಣ ಆ ಗಿಡಗಳು ಸೇಲ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇದು ಕೆಲವು ಇದರಲ್ಲೆಲ್ಲ ಹೂವೆಲ್ಲ ಬಂದು ಎಲ್ಲ ಹೋಗಿ ಪುನಃ ಈಗ ಮೊಗ್ಗು ಬರ್ತಾ ಇದೆ ಕೆಲವು ಗಿಡಗಳಲ್ಲಿ. ಮತ್ತು ಇಲ್ಲಿ ನೋಡಿ, ಇದೊಂದು ಪಿಂಕ್ ಕಲರ್ ರೇನ್ ಲಿಲ್ಲಿ. ಇದು ಮೋಡ ಗುಡುಗು ಬಂದ ತಕ್ಷಣ ಮೊಗ್ಗು ಬಂದುಬಿಡುತ್ತೆ. ಥಂಡರ್ ಫ್ಲವರ್ ಅಂತಲೂ ಕರೀತಾರೆ ಇದನ್ನು. ಇಲ್ಲಿ ನೋಡಿ, ಎಷ್ಟೊಂದು ಮೊಗ್ಗಾಗಿದೆ. ಸ್ವಲ್ಪ ದೊಡ್ಡ ವೆರೈಟಿ ಇದು. ಮಾಮೂಲಿ ನಿಮಗೆ ರೇನ್ ಲಿಲ್ಲಿ ಬರುತ್ತಲ್ಲ, ಆ ಥರ ವೆರೈಟಿ ಅಲ್ಲ ಇದು, ಸ್ವಲ್ಪ ದೊಡ್ಡ ವೆರೈಟಿ. ನನ್ನ ಹತ್ರ 3 ಕಲರ್ಸ್ ಇದೆ, ವೈಟ್ ಮತ್ತು ಯೆಲ್ಲೋ ಮತ್ತು ಇದು. ಮತ್ತು ನನ್ನದು ಟೆರೆಸ್ ಗಾರ್ಡನ್ ಆಗಿರೋದ್ರಿಂದ ತುಂಬ ಪ್ಲ್ಯಾಂಟ್ಸ್, ತುಂಬ ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲ ಥರ ಕಲೆಕ್ಷನ್ಸೂ ಇಟ್ಕೊಳ್ಬೇಕು ಅಂದರು. ಆದರೂ ಇಷ್ಟು ಜಾಗದಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಒಟ್ಟಿನಲ್ಲಿ. ನನ್ನಲ್ಲಿ ತುಂಬ ಇಟ್ಕೊಳ್ಬೇಕು ಅನ್ನೋ ಆಸೆಗಳಿದ್ದರೂ ಜಾಗ ಚಿಕ್ಕದಿರೋದ್ರಿಂದ, ಟೆರೆಸ್ ಗಾರ್ಡನ್ ಆಗಿರೋದ್ರಿಂದ ಎಲ್ಲನೂ ಅರೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಇತ್ತೀಚೆಗೆ ಸ್ವಲ್ಪ ಲೋಟಸ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ
ಎಲ್ಲ ಪ್ಲ್ಯಾಂಟ್ಸನ್ನು ಸ್ವಲ್ಪ ಗ್ರೌಂಡ್ ಫ್ಲೋರಲ್ಲಿರೋ ಗಾರ್ಡನ್ಗೆ, ಮನೆ ಮುಂದೆ ಇರೋ ಒಂದು ಚಿಕ್ಕ ಪುಟ್ಟದಾದ ಗಾರ್ಡನ್ಗೆ ಶಿಫ್ಟ್ ಮಾಡಿಬಿಟ್ಟು ಬರೀ ಲೋಟಸ್ ಪ್ಲ್ಯಾಂಟ್ಸನ್ನೇ ಹೆಚ್ಚು ಟೆರೇಸ್ ಮೇಲೆ ಇಟ್ಕೊಂಡಿನಿ. ಯಾಕೆ ಅಂತಂದರೆ ಅದಕ್ಕೆ ತುಂಬ ಹೆಚ್ಚು ಬಿಸಿಲು ಬೇಕಾಗಿರೋದ್ರಿಂದ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಮಲ್ಲಿಗೆ ಮೊಗ್ಗೆಲ್ಲ ಇದೆ ಅಂತ. ಬೆಳಗ್ಗೆ ಬಂದ ತಕ್ಷಣವೇ ಒಂದು ಒಳ್ಳೆ ವೈಬ್ ಸಿಕ್ಕತ್ತೆ ಟೆರೆಸ್ ಗಾರ್ಡನಲ್ಲಿ ನನಗೆ. ಯಾಕಂದರೆ ಎಲ್ಲ ಹೂವು ಬ್ಲೂಮ್ ಆಗಿರುತ್ತೆ, ಎಲ್ಲ ಹೊಸ ಹೊಸ ಕಲರ್ಸ್ ಬ್ಲೂಮ್ ಆಗಿರುತ್ತೆ. ಮತ್ತು ಮಲ್ಲಿಗೆ ಇದು ಸುವಾಸನೆ ಹೆಚ್ಚಿರುತ್ತೆ ಟೆರೆಸಲ್ಲಿ, ಒಂಥರ ಖುಷಿ ಆಗುತ್ತೆ ಆವಾಗ. ಇಲ್ಲಿ ನೋಡಿ ಇದೆಲ್ಲ ಲಿಲ್ಲೀಸು. ಇದೇನು ಮಾಡಿದ್ದೀನಿ ಅಂದರೆ, ನಾವು ಫುಡ್ಡೆಲ್ಲ ತರಿಸ್ತೀವಲ್ವ ಹೋಟೆಲಿಂದ, ಆರ್ಡರ್ ಮಾಡ್ತೀವಲ್ಲ, ಅದು ಬಾಕ್ಸಲ್ಲಿ, ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಚಿಕ್ಕ ಚಿಕ್ಕದು ಸೀಡ್ಲಿಂಗ್ಸ್ನೆಲ್ಲ ಹಾಕಿ ಈ ಥರ ಬಿಟ್ಟಿದ್ದೀನಿ. ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇಲ್ಲಿ ನೋಡಿ, ಆಮೇಲಿಂದ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಳೋದು. ನೋಡಿ ಇದರಲ್ಲಿ ಮೊಗ್ಗು ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದೆಲ್ಲ ಹೊಸ ವೆರೈಟೀಸು. ಈ ಥರದ್ದು ಮೊಗ್ಗು ಬಂದ ತಕ್ಷಣ, ಹೂವು ಬಂದ ತಕ್ಷಣವೇ ಇಲ್ಲಿ ನೋಡಿ ಸುಮಾರೆಲ್ಲ ಪ್ರೊಪೊಗೇಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಹೊಸ ವೆರೈಟಿ ಲಿಲ್ಲೀಸ್ ಇದು. ನೋಡಿ ಇದನ್ನು ಒಂದು ಕಂಟೈನರ್ನಲ್ಲಿ ಹಾಕಿದ್ದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆಗಿದೆ ಗಿಡ ಎಷ್ಟು ಬೇಗ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಥರ ಹಾಕಿ ಇಟ್ಕೊಂಡಾಗ ನಮಗೆ ವೇಟನ್ನು ಜಾಸ್ತಿ ಅಂತ ಅನಿಸಲ್ಲ. ಹಾಗಾಗಿ ಎಲ್ಲ ಇದೇ ಥರನೇ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮತ್ತು ಇದರಲ್ಲೆಲ್ಲ ಈ ಪಾಟ್ ಏನು ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಬ್ಲೂಮ್ ಆಗೋಗಿದೆ. ಮತ್ತು ಈಗ ಲೀಫೆಲ್ಲ ತೆಗೆದ್ರೆ ಮತ್ತೆ ಬ್ಲೂಮ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಈಗ ಸ್ವಲ್ಪ ದಿನದಲ್ಲೆಲ್ಲ ಕ್ಲೀನ್ ಮಾಡಿಸಿದ್ವಿ. ಎಲ್ಲ ಪಾಟಲ್ಲೂ ಹುಲ್ಲೆಲ್ಲ ಬೆಳೆದಿದೆ. ನೋಡಿ ಇಲ್ಲಿ ಕಳೆಗಳು ಎಲ್ಲ ಬೆಳ್ಕೊಂಡಿದೆ. ಒಂದೇ ಒಂದು ಪಾಟಲ್ಲಿ ಬಿಟ್ಕೊಳ್ತೀನಿ ಗರ್ಕೆ, ನಾನು ಪೂಜೆಗೆ ಆಗುತ್ತೆ ಅಂತ. ಆದರೆ ಇಲ್ಲಿ ಎಲ್ಲ ಪಾಟಲ್ಲೂ ಬೆಳೆದಿದೆ. ಹಾಗಾಗಿ ಈ ಸದ್ಯದಲ್ಲೇ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಸ್ಬೇಕು. ತುಂಬ ಜಾಸ್ತಿ ಎಲ್ಲ ಪಾಟಲ್ಲೂ ಕಳೆ ಇದೆ. ಮತ್ತು ಇನ್ನೊಂದೇನು ಅಂತಂದರೆ, ಇವತ್ತು ಸುಮಾರೆಲ್ಲ ದಂಟಿನ ಸೊಪ್ಪು ಬಿಟ್ಟಿತ್ತು. ಹಾಗಾಗಿ ಅದನ್ನು ತೆಗೆಯೋಣ ಅಂತ ಅಂದ್ಕೊಂಡು ಮೇಲೆ ಬಂದೆ. ದಿನ ಏನಾದರೂ ವೀಡಿಯೋ ಮಾಡೋಣ ಅಂತಂತಂದರೆ ಬಿಸಿಲಿರೋದ್ರಿಂದ ಸಾಧ್ಯನೇ ಆಗ್ತಾಯಿಲ್ಲ ನನಗೆ. ಹಾಗಾಗಿ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಲ್ಲಿಗೆ ಗಿಡದ ಜೊತೆ ನಿಮಗೆ 3 ಥರದ್ದು ರೋಸ್ ಪ್ಲ್ಯಾಂಟ್ಸ್ ಇದೆ. ಒಂದು ಲೈಟ್ ಪಿಂಕು, ನನ್ನ ಹಳೆಯ ವಿಡಿಯೋಗಳಲ್ಲಿ ನೋಡಿದ್ರೆ ಇದೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದರೊಳಗಡೆ ಎಷ್ಟು ಚೆಂದ ರೋಸ್ಗಳಾಗಿತ್ತು. ಒಂದೊಂದು ಗಿಡದಲ್ಲಿ 7, 8 ತುಂಬ ದೊಡ್ಡ ದೊಡ್ಡ ಸೈಜು, ಜಂಬೂ ಸೈಜ್ ಅಂತ ಅಂತೀವಲ್ವ, ಒಳ್ಳೆ ಫ್ರ್ಯಾಗ್ನೆನ್ಸ್ ಇರುವಂತಹ ಗುಲಾಬಿ ಗಿಡಗಳಿದೆ ಇದರಲ್ಲಿ. ಮಲ್ಲಿಗೆ ಸೀಸನ್ ಕಮ್ಮಿ ಆದ ತಕ್ಷಣವೇ ಇದನ್ನು ನಾವು ಒಂದು ರೌಂಡ್ ಟ್ರಿಮ್ ಮಾಡಿಬಿಡ್ತೀವಿ ಮಲ್ಲಿಗೆ ಎಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಗಿಡ ಸ್ವಲ್ಪ ಎಲ್ಲ ಒಣಗಿರೋ ಥರ ಕಾಣ್ತಾ ಇದೆಯಲ್ಲ, ಅದೆಲ್ಲ ರೋಸ್ ಪ್ಲ್ಯಾಂಟ್ಸು. ಹಳೆ ವಿಡಿಯೋ ನೋಡಿದ್ರೆ ಇದರಲ್ಲಿ ಬಂದಿರೋ ಹೂಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನು ಅಂತಂತಂದರೆ, ತುಂಬ ಬಿಸಿಲು ಜಾಸ್ತಿ ಆದ್ರೂ ಗುಲಾಬಿಗೆ ಸರಿ ಹೋಗಲ್ಲ. ಒಂದು ಹಂತದ ಅಂದರೆ ಒಂದು 2-3 ಗಂಟೆ ಸಾಕಾಗತ್ತೆ ಗುಲಾಬಿಗೆ ಬಿಸಿಲು. ಮತ್ತು ಇವಾಗ ತುಂಬ ಬೇಸಿಗೆ ಇರೋದ್ರಿಂದ ಗುಲಾಬಿ ಚೆನ್ನಾಗಿ ಬ್ಲೂಮ್ ಆಗಲ್ಲ. ಮತ್ತು ಇನ್ನೊಂದೇನಂತಂತಂದರೆ, ಸ್ವಲ್ಪ ವಿಂಟರಲ್ಲಿ ತುಂಬ ಚೆನ್ನಾಗಾಗತ್ತೆ ಗುಲಾಬಿ. ಹಾಗಾಗಿ ಇಲ್ಲಿ ನೋಡಿ, ಇದೆಲ್ಲ ಕಟ್ ಮಾಡಿದ ತಕ್ಷಣ ಗುಲಾಬಿ ಶುರು ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೇನಿದೆ ಅಂತಂದರೆ ತುಂಬ ರೀಪಾಟ್ ಮಾಡಿರುವ ಪ್ಲ್ಯಾಂಟ್ಸ್ಗಳನ್ನ ಇಲ್ಲಿ ನೋಡ್ಬೋದು. ಮತ್ತು ಇದು ನೋಡಿ, ಇದು ಒಂದು ವೈಟ್ ಮ್ಯಾಜಿಕ್ ಅಂತ ಅಂದ್ಬಿಟ್ಟು, ಇದು ಒಳ್ಳೆ ಟ್ರಾಪಿಕಲ್ ವೆರೈಟಿ. ಇದನ್ನು ಕೂಡ ಇಲ್ಲಿ ಇದೆಲ್ಲ ಸುಮಾರು ಶಂಕು ಹುಳಗಳು, ಚಿಕ್ಕದು ಒಂಥರ ಹುಳುಗಳು ಬರುತ್ತೆ ನೀರೊಳಗಡೆ, ಅಂಥದ್ದೆಲ್ಲ ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲದಕ್ಕೂ ಕ್ಯಾಬೇಜ್ ಮತ್ತು ಸೌತೆಕಾಯಿ ಇದನ್ನೆಲ್ಲ ಹಾಕ್ತಾನೇ ಇರಬೇಕು ಗಿಡಗಳಿಗೆ. ಇಲ್ಲಿ ನೋಡಿ, ಮತ್ತು ಎಲ್ಲ ಗಿಡದಲ್ಲೂ, ಮತ್ತು ಇದೆಲ್ಲ ದೊಡ್ಡ ಟಬ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇವಾಗ ಮತ್ತೆ ರೀಪಾಟ್ ಮಾಡಿದ್ದೀನಿ. ಎಲ್ಲ ಪ್ಲ್ಯಾಂಟ್ಸನ್ನು ರೀಪಾಟ್ ಮಾಡಿ ಟ್ಯೂಬರ್ಸ್ ಎಲ್ಲ ತೆಗೆದು ಬೇರೆ ಬೇರೆ ಪ್ಲ್ಯಾಂಟ್ನ ಹಾಕಿದ್ದೀನಿ. ರೀಪಾಟ್ ಪದೇ ಮಾಡ್ತಾನೇ ಇರ್ತೀನಿ ನಾನು, ಟ್ಯೂಬರ್ಸ್ ತೆಗಿತಾನೆ ಇರ್ತೀನಿ. ಯಾಕಂದರೆ ಒಂದು ರೌಂಡ್ ಫ್ಲವರಿಂಗ್ ಆದ ತಕ್ಷಣ ಮತ್ತೆ ತೆಗೆದು ಹಾಕಿದ್ರೇ ಅದು ಬ್ಲೂಮ್ ಆಗೋದು. ಹಾಗಾಗಿ ಹಳೆ ಗಿಡ ಆಗೋಕ್ಕೆ ಬಿಡಲ್ಲ, ತುಂಬ ದಿನಗಳು ಹಳೇದಾಗೋಕ್ಕೆ ನಾನು ಬಿಡಲ್ಲ. ಮತ್ತು ಇಲ್ಲಿ ನೋಡಿ, ಇದು ಗ್ರೀನ್ ಆ್ಯಪಲ್ ವೆರೈಟಿ. ಇದನ್ನು ನಾನು ರನ್ನರ್ನ ತೆಗೆದಿದ್ದೀನಿ, ಅದನ್ನು ಪ್ಲ್ಯಾಂಟ್ ಮಾಡಬೇಕು. ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ರನ್ನರ್ ಹಾಕಿದ್ರೆ ಸಾಕು, ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಈ ಗಿಡ. ಮತ್ತು ಇದು ದೊಡ್ಡ ಟಬ್ ಆಗಿರೋದ್ರಿಂದ ಇದು ಕೇಳಿದ್ರೂ ಕೊಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಟಬ್ ಇದು. ಸುಮಾರು ನಿಮಗೆ ಒಂದು 35 kg ವೇಟ್ ಇದೆ. ಮಣ್ಣು ಪೂರ್ತಿ ಇದೆ ಅದರಲ್ಲಿ. ಒಂದು 35ರಿಂದ 40 ಲೀಟ್ರ್ ನೀರು ಹಿಡಿಬೋದು ಅನಿಸುತ್ತೆ. ನಿಮಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅದ್ರದ್ದು ಸೈಜು. ತುಂಬ ದೊಡ್ಡ ಟಬ್ ಅದು. ಆದರೂ ಕೇಳಿದ್ರು ಒಬ್ಬರು, ಆದರೆ ಅದನ್ನು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ನೋಡ್ತಾ ಇರ್ಬೋದು, ತುಂಬ ದೊಡ್ಡದಿದೆ ಅದು
ಟಬ್ ಮತ್ತು ಮಣ್ಣು ತುಂಬ ಇದೆ, ಇಳಿಸೋದು ಕಷ್ಟ ಆಗುತ್ತೆ. ಇದೆಲ್ಲ ಇವಾಗ ಮತ್ತೆ ರೀಪಾಟ್ ಮಾಡ್ತೀನಿ. ಈ ವೆರೈಟಿಗಳು ಕೆಲವೆಲ್ಲ ಮೊಗ್ಗು ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಸೊಪ್ಪೆಲ್ಲ ಎಷ್ಟು ಚೆಂದ ಆಗಿದೆ. ಮತ್ತು ತುಂಬ ಜನ ಟ್ಯೂಬರ್ಸ್ನ ಬೈ ಮಾಡಿದ್ರು, ಮತ್ತು ಕಮೆಂಟ್ಸ್ ಹಾಕ್ತೀರಾ, ಫೋಟೋಸ್ ಕಳಿಸ್ತೀರಾ ಹೂ ಬಂದಿರೋದನ್ನು. ತುಂಬ ಖುಷಿ ಆಗುತ್ತೆ. ತುಂಬ ಹೂ ಬರ್ತಾಯಿದೆ ಅಂತಲೂ ಕಮೆಂಟಲ್ಲಿ ಹೇಳಿದರು. ನನಗೆ ಇದೊಂಥರ ಖುಷಿ ಕೊಡೋ ವಿಚಾರನೇ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟದಲ್ಲಿ ನೋಡಿ, ಇಲ್ಲಿ ದಂಟಿನ ಸೊಪ್ಪು ಎಷ್ಟೊಂದು ಬೆಳೆದಿದೆ. ಈ ಥರ ಬಿಡಬಾರ್ದು ನಾವು. ನಿಜ ಹೇಳಬೇಕು ಅಂತಂದರೆ ಮೇನ್ ಪ್ಲ್ಯಾಂಟ್ ಯಾವುದಿರುತ್ತೆ ಅದಕ್ಕೆ, ಈಗ ದಾಸವಾಳ ಇದೆ ಇದರಲ್ಲಿ, ಅದಕ್ಕೆ ತೊಂದರೆ ಆಗುತ್ತೆ. ಆದ್ರೂ ಸೊಪ್ಪನ್ನು ಮನೆಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಸೊಪ್ಪು ಬೆಳೆದಾಗ ತೆಗಿಯೋಕ್ಕೆ ಹೋಗಲ್ಲ. ಅದೂ ಉಪಯೋಗಕ್ಕೆ ಬರೋದ್ರಿಂದ. ಕಳೆ ಎಲ್ಲ ಬಿಟ್ಟರೆ ಇದು ಎಲ್ಲ ಸೊಪ್ಪು ನಿಮಗೆ ಗೊತ್ತೇ ಇರುತ್ತೆ. ದಂಟಿನ ಸೊಪ್ಪು ಎಲ್ಲ ಫರ್ಟಿಲೈಸರ್ನು ಅದೇ ತೊಗೊಬಿಡುತ್ತೆ. ದಂಟಿನ ಸೊಪ್ಪು ಇರ್ಬೋದು, ಕೀರೆ ಸೊಪ್ಪು ಇರ್ಬೋದು, ಈ ಥರದ್ದು ಪಾಟಲ್ಲಿ ಬೆಳೆದ್ರೆ ಬೇರೆ ಆ ಗಿಡಗಳನ್ನ ಮೇನ್ ಪ್ಲ್ಯಾಂಟ್ ಯಾವುದಿರುತ್ತೆ ಅದನ್ನು ಬೆಳೆಯೋಕ್ಕೆ ಬಿಡಲ್ಲ. ಹಾಗಾಗಿ ಇವತ್ತೆಲ್ಲ ತೆಗೆದ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಎಲ್ಲ ತೆಗಿತಾ ಇದ್ದೀನಿ, ಸೊಪ್ಪನ್ನೆಲ್ಲ. ಮತ್ತು ಈ ಥರ ತುಂಬ ಬೆನಿಫಿಟ್ಸ್ ಇರುತ್ತೆ ನಿಮಗೆ ಗಾರ್ಡನಿಂಗ್ ಮಾಡೋದ್ರಿಂದ. ಈ ಥರ ಸೊಪ್ಪಿರ್ಬೋದು, ಆಮೇಲೆ ಇದೊಂಥರ ರಿಫ್ರೆಶ್ಮೆಂಟ್ ಇದೆಲ್ಲ. ಇಲ್ಲಿ ನೋಡಿ, ಇದು ರೀಪಾಟ್ ಮಾಡುವಾಗ ಇದ್ರದ್ದು ಒಂದು ಬಲ್ಬ್ ಇದರಲ್ಲಿ ಇತ್ತು ಅಂತ ಅನಿಸುತ್ತೆ. ಮೊದಲೇ ನೋಡಿದ್ರಲ್ಲ ಈ ಗಿಡ, ಅದು ಇಲ್ಲಿ ಸೇರಿಕೊಂಡಿದೆ. ಒಳ್ಳೆ ಪ್ಲ್ಯಾಂಟ್ ಇದು. ಮತ್ತು ಇನ್ನೊಂದೇನು ಅಂತಂತಂದರೆ ಇದೆಲ್ಲ ಗಾರ್ಡನ್ನ ಅಂದನ ಹೆಚ್ಚಿಸುತ್ತೆ ನಿಮಗೆ. ಈಗ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.